ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ, ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, 2025 ಏಪ್ರಿಲ್ ತಿಂಗಳಿನ ಮಾಸ ಭವಿಷ್ಯ ಹೇಗಿದೆ ದ್ವಾದಶ ರಾಶಿಯವರಲ್ಲಿ ಅಂತ ನೋಡೋಣ. ಅದಕ್ಕೂ ಮುನ್ನ ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಯಾರು ಕೂಡ ಸುಮ್ಮನೆ ಕೊರಿತಿದ್ದೀರಾ ಈ ಥರ ಎಲ್ಲ ಅಂದ್ಕೋಬೇಡಿ. ಏನೇನೋ ಕೊರಿತಾರೆ ಇವರು ಅಂತ ನೀವು ಅಂದ್ಕೋಬೇಡಿ ದಯವಿಟ್ಟು. ಯಾಕೆಂದರೆ ನಿಮಗೆ ಅರ್ಥ ಮಾಡಿಸೋ ಉದ್ದೇಶ ನನ್ನದಾಗಿರುತ್ತೆ. ನೀವು ಕೂಡ ಸ್ವಲ್ಪ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಥರ ಇರುತ್ತೆ, ಓ ಹೌದಾ ಅಂತಕ್ಕಂತಹ ಒಂದು ಭಾವನೆ ನಿಮ್ಗೆ ಅರ್ಥ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಇದನ್ನೆಲ್ಲ ಅಂದರೆ ಯಾವುದಾದ್ರೂ ಒಂದು ವಿಡಿಯೋ ಮಾಡೋದಕ್ಕಿಂತ ಮೊದಲು ಫಸ್ಟ್ ಇಂಟ್ರೊಡಕ್ಷನ್ ಸ್ವಲ್ಪ ಏನಾದರೂ ನಿಮಗೆ ಅರ್ಥ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಕಷ್ಟಪಡ್ತಾ ಇದ್ದೇನೆ. ಇದರಲ್ಲಿ ಜಾಸ್ತಿ ಲೆಂತ್ ವಿಡಿಯೋ ಮಾಡಿದ್ರೆ ಜಾಸ್ತಿ ನನಗೆ ಅಮೌಂಟ್ ಬಂದುಬಿಡುತ್ತೆ ಯೂಟ್ಯೂಬಿಂದ, ಈ ಥರ ನನಗೇನು ಆಸೆ ಇಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾನು ತಿಳ್ಕೊಂಡಿರ್ತಕ್ಕಂಥದ್ದನ್ನು ನಿಮಗೆ ತಿಳಿಸ್ಬೇಕು ಅನ್ನೋ ಒಂದು ನನಗೆ ಅವಸರ ಜಾಸ್ತಿ ಇದೆ. ಅದರ ಆ ಒಂದು ಉದ್ದೇಶಕ್ಕೋಸ್ಕರನೇ ನಾನು ನಿಮಗೆ ಇದನ್ನು ಹೇಳೋದಕ್ಕೆ ಇಷ್ಟಪಡ್ತಿದ್ದೇನೆ. ಮತ್ತು ಯಾವುದೋ ಪುಸ್ತಕ ನೋಡಿಕೊಂಡು ಸುಮ್ಮನೆ ಹೋಗ್ತಾ ಇಲ್ಲ ನಾನು. ಅದಕ್ಕೆ ಮಧ್ಯೆ ಮಧ್ಯೆ ತೊದಲ್ತಾ ಇರ್ತೀನಿ. ಅಂದರೆ ವರ್ಡ್ಸ್ ಬೇಗ ಬರೋದಿಲ್ವಲ್ಲ, ನಾನೇನು ಬರ್ಕೊಳೋದು ಇಲ್ಲ. ಯಾಕೆಂದರೆ ಈ ತಿಂಗಳಲ್ಲಿ ಈ ಥರ ಪ್ಲಾನೆಟರಿ ಪೊಸಿಷನ್ ಇದೆ, ಇದಕ್ಕೆ ತಕ್ಕಂತೆ ರಿಸಲ್ಟ್ ಬರ್ಬೋದು, ಈ ಥರ ನಾನು ಹೇಳ್ತೀನಿ ವಿನಃ ಅದನ್ನು ಬರೆದಿಟ್ಕೊಂಡು ಅದನ್ನೆಲ್ಲ ನೋಡ್ಕೊಂಬಿಟ್ಟು ಹೇಳ್ಕೊತ ಕುತ್ಕೊಳೋದಿಲ್ಲ. ಯಾಕೆಂದರೆ ನನಗೆ ಕನ್ಸಲ್ಟೇಷನ್ ಕೊಡಬೇಕಾದ್ರೆ ಪ್ರಾಬ್ಲಮ್ಸ್ನ ಹೇಳ್ಕೊಬಾರ್ದು. ನನಗೆ ಆವಾಗಲೇ ನಾನು ಕನ್ಸಲ್ಟೇಷನ್ ಈಸಿಯಾಗಿ ಕೊಡ್ತೇನೆ. ಪ್ರಾಬ್ಲಮ್ ಹೇಳ್ಕೊಂಡ್ರೆ ಜ್ಯೋತಿಷಿ ಅವರು ಏನಕ್ಕೆ ಬೇಕಾ ಹೇಳಿ? ಇದು ನನ್ನ ಒಂದು ಪ್ರೊಸೀಜರು. ಸ್ನೇಹಿತರೆ ನೋಡಿ, ನಮ್ಮ ಜನ್ಮಜಾತಕದಲ್ಲಿ ಆತ್ಮಕಾರಕ, ಅಮಾತ್ಯಕಾರಕರು, ಧಾರಾಕಾರಕ, ಆಮೇಲೆ ಭಾತೃಕಾರಕ, ಮಾತೃಕಾರಕ ಈ ಥರ ಇರ್ತಾರೆ. ಜೈಮಿನಿ ಒಂದು ಪದ್ಧತಿಯಲ್ಲಿ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ಇದನ್ನು ತಿಳ್ಕೊಂಡು ಬರ್ತಾ ಇದ್ದೇವೆ. ನೋಡಿ, ಸಾಮಾನ್ಯವಾಗಿ ಕಾಲಪುರುಷ ಚಕ್ರದಿಂದ ನಾವು ಅಬ್ಸರ್ವ್ ಮಾಡಿದರೆ, ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಾಲಪುರುಷ ಚಕ್ರ ಅಂತಲೂ ಅನ್ಬೋದು, ಅಥವಾ ಸಾಮಾನ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಅಮಾತ್ಯಕಾರಕ, ಆತ್ಮಕಾರಕ ಮತ್ತು ಆಮೇಲೆ ಈ ಒಂದು ಧಾರಾಕಾರಕ ಅಂದರೆ ನೋಡಿ, ಧಾರಾಕಾರಕ ಅಂದರೆ ಶುಕ್ರ ಅಂತ ಕರಿತೀವಿ. ಮದುವೆಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರದಲ್ಲಿ ಶುಕ್ರನನ್ನು ನಾವು ತಗೊತೀವಿ. ಇನ್ನು ಆತ್ಮಕಾರಕ ಅಂದರೆ ರವಿನ ತಗೊತೀವಿ, ಪಿತೃಕಾರಕ ಅಂದರೆ ರವಿ ತಗೊತೀವಿ. ಅದೇ ತರಹ ನಮ್ಮ ವೈಯಕ್ತಿಕ ಜನ್ಮ ಜಾತಕದಲ್ಲಿ ಒಂದೊಂದು ರಾಶಿಗೆ 30 ಡಿಗ್ರಿ ಇರುತ್ತೆ. ಈ 30 ಡಿಗ್ರಿಯಲ್ಲಿ ಯಾವ ಗ್ರಹ ಅತಿ ಹೆಚ್ಚು ಡಿಗ್ರಿಯಲ್ಲಿ ಇರುತ್ತೋ ಟೋಟಲ್ ಹಾರೋಸ್ಕೋಪಲ್ಲಿ ನಾವು ರಾಹುಕೇತುಗಳನ್ನು ತಗೊಳೋದಿಲ್ಲ. ಆತ್ಮಕಾರಕ, ಧಾರಕಾರಕ, ರಾಹುಕೇತುಗಳನ್ನು ಸೇರಿಸಿಲ್ಲ. ಯಾಕೆ ಅಂತಂದರೆ ರಾಹುಕೇತುಗಳಿಗೆ ನಿರ್ದಿಷ್ಟವಾಗಿ ಭೌತಿಕ ಆಕಾರ ಇಲ್ಲ, ಛಾಯಾಗ್ರಹಗಳು ಅಂತ ಕರಿತೀವಿ ನಾವು. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಇನ್ನು 7 ಗ್ರಹಗಳು ಏನಿದೆ, ಸೂರ್ಯ, ಬುಧ, ಗುರು, ಶುಕ್ರ, ಶನಿ, ಈ ಚಂದ್ರ ಏನಿದೆ, ಈ ಒಂದು ಗ್ರಹಗಳಿಗೆ ಆತ್ಮಕಾರಕ, ಅಮಾತ್ಯಕಾರಕ ಅಂತಕ್ಕಂತಹ ಒಂದು ನಾವು ಹೇಳ್ಕೊಂಡ್ಬಿಟ್ಟು ಅವ್ರನ್ನ ಈ ಥರ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಅಂದರೆ ಈ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಲ್ಲಿ ಧಾರಾಕಾರಕ ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಮ್ಮ ಜನ್ಮಜಾತಕದಲ್ಲಿ, ವೈಯಕ್ತಿಕ ಜನ್ಮಜಾತಕದಲ್ಲಿ ಯಾವ ಗ್ರಹ ಅತಿ ಕಡಿಮೆ ಡಿಗ್ರಿಯಲ್ಲಿರುತ್ತೋ ಅದನ್ನು ನಾವು ಧಾರಾಕಾರಕ ಅಂತ ಕರಿತೀವಿ. ಧಾರಾಕಾರಕ ಅಂದರೆ ನಮಗೆ ಬರ್ತಕ್ಕಂತಹ ಲೈಫ್ ಪಾರ್ಟ್ನರ್ ಬಗ್ಗೆ, ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಆಗಿರ್ಬೋದು, ನಮ್ಮ ಜೊತೆ ಅವರು ಹೇಗಿರ್ತಾರೆ ಅನ್ನೋದು ಈ ಧಾರಾಕಾರಕರಿಂದ ನೋಡ್ತೀವಿ. ಸಾಕಷ್ಟು ಜನ ವೈವಾಹಿಕ ಜೀವನದಲ್ಲಿ ತುಂಬ ತೊಂದರೆ ಪಡ್ತಾ ಇರ್ತಾರೆ. ಸುಮ್ಮನೆ ಧಾರಾಕಾರಕ ಶುಕ್ರನಿಗೆ ಒಂದು ಪೂಜೆ ಮಾಡಿಸ್ಕೊಂಬಿಡಿ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಬಟ್ ಅದು ತಪ್ಪಾಗುತ್ತೆ. ನಿಮ್ಮ ವೈಯಕ್ತಿಕ ಜನ್ಮಜಾತಕದಲ್ಲಿ ಧಾರಾಕಾರಕ ಯಾರಿದ್ದಾರೆ, ಅವರು ಯಾವ ಸ್ಥಿತಿಯಲ್ಲಿದ್ದಾರೆ, ಅವರು ಯಾವ ನಕ್ಷತ್ರದಲ್ಲಿದ್ದಾರೆ, ಇದನ್ನೆಲ್ಲ ನೋಡಿಕೊಂಡ್ರೆ ಆವಾಗ ನಿಮ್ಮ ವೈವಾಹಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಇದೆಯಾ, ಯಾವಾಗ ಡಿಸ್ಟರ್ಬೆನ್ಸ್ ಬರುತ್ತೆ, ಮತ್ತು ಅದಕ್ಕೆ ಯಾವ ತರಹ ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ಬೋದು. ಧಾರಾಕಾರಕ ತುಂಬ ಇಂಪಾರ್ಟೆಂಟು. ನಿಮ್ಮ ಜನ್ಮಜಾತಕದಲ್ಲಿ ನೀವು ಒಂದ್ಸಲ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಂಡಿದ್ರೆ ನಿಮಗೆ ಧಾರಾಕಾರಕ ಯಾರಂತ ನೋಡಿ ನಿಮ್ಮ ಒಂದು ಪತ್ನಿಯ ಅಥವಾ ಪತಿಯ ಒಂದು ವಿಚಾರ ಆ ಒಂದು ಧಾರಾಕಾರಕದಿಂದ ತಿಳಿಯುತ್ತೆ. ನೀವು ಬೇಕಾದರೆ ಯಾರಾದರೂ ಆಸ್ಟ್ರಾಲಜಿ ಸ್ವಲ್ಪ ತಿಳ್ಕೊಂಡಿದ್ರೆ ಈ ಧಾರಾಕಾರಕನ ಬಗ್ಗೆ ಸ್ವಲ್ಪ ನೀವು ಸ್ಟಡಿ ಮಾಡಿದ್ರೆ ನಿಮ್ಮ ಪತ್ನಿಗೂ ಅದಕ್ಕೂ ಸಿಂಕ್ ಆಗುತ್ತೆ. ನೀವು ಬೇಕಾದರೆ ನೀವು ಅಬ್ಸರ್ವ್ ಮಾಡಬಹುದು. ಇದನ್ನೇ ನಾವು ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಇದೆ. ಧಾರಾಕಾರಕ ಆಗಿರ್ಬೋದು, ಆತ್ಮಕಾರಕ ಆಗಿರ್ಬೋದು, ಅಮಾತ್ಯಕಾರಕ ಆಗಿರ್ಬೋದು. ಅಮಾತ್ಯಕಾರಕ ಅಂದರೆ ಉದ್ಯೋಗದ ವಿಚಾರದಲ್ಲಿ ತೊಂದರೆ ಪಡ್ತಿರ್ತೀವಲ್ವಾ, ಆ ಅಮಾತ್ಯಕಾರಕನಿಗೆ ಸ್ವಲ್ಪ ಶಾಂತಿ ಪರಿಹಾರ ಮಾಡ್ಕೊಂಡ್ಬಿಟ್ರೆ ಸಾಕು ಸ್ನೇಹಿತರೆ. ಆಮೇಲೆ ಧಾರಾಕಾರಕ ಅಂದರೆ ನಾವು ವೈವಾಹಿಕ ಜೀವನದಲ್ಲಿ ತುಂಬ ನೋವು ಪಡ್ತಾ ಇರ್ತೀವಿ, ಆ ಧಾರಾಕಾರಕರಿಗೆ ಸ್ವಲ್ಪ ಪರಿಹಾರ ಮಾಡ್ಕೊಂಡ್ಬಿಟ್ರೆ ಸಾಕು ಸ್ನೇಹಿತರೆ. ತುಂಬ ವೈವಾಹಿಕ ಜೀವನದಲ್ಲಿ ನರಳಾಟ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪೂರ್ತಿ ಕರ್ಮನ ಕಳ್ಕೊಳೋದಕ್ಕೆ ಆಗಲ್ಲ. ಆ ಪರಿಹಾರ ಮಾಡ್ಕೊಳೋದ್ರಿಂದ ಮನಃಶಾಂತಿ ಸಿಗುತ್ತೆ, ಆ ತೊಂದರೆಗಳು ಕಡಿಮೆ ಆಗ್ತಾ ಹೋಗ್ತವೆ, ಬರ್ತಾ ಇರ್ತವೆ. ಬಟ್ ಅಲ್ಲಿಗೆ ನೀವು ಮಾಡಿರ್ತಕ್ಕಂತಹ ಪರಿಹಾರದಿಂದ ಅಲ್ಲಿ ಎಲ್ಲೋ ದೊಡ್ಡದಾಗಿ ಏನೋ ಒಂದು ಆಗೋ ಬದಲು ಚಿಕ್ಕದಾಗುತ್ತೆ ಅಷ್ಟೇ. ಇದನ್ನು ನೀವು ಅರ್ಥ ಮಾಡ್ಕೊಂಡಿದ್ದ ದಿನ ನಿಮಗೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಕ್ಲೀನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ವೈವಾಹಿಕ ಜೀವನದಲ್ಲಾಗಿರ್ಬೋದು, ಉದ್ಯೋಗದ ಜೀವನದಲ್ಲಾಗಿರ್ಬೋದು, ಮತ್ತು ಕೆಲವರಿಗೆ ಆತ್ಮಕಾರಕ ಫೇಲ್ ಆದಾಗ, ಆತ್ಮಕಾರಕ ಶನಿಯಾಗಿ ನೀಚ ಸ್ಥಾನದಲ್ಲೋ ಅಥವಾ ಬಲಹೀನ ಸ್ಥಿತಿಯಲ್ಲಿದ್ದಾಗ, ಆತ್ಮಕಾರಕ ಅಂದರೆ ನಾವು ಜೀವನದಲ್ಲಿ ಹೇಗೆ ಹೋಗ್ತಿದ್ದೀವಿ, ನಮ್ಮ ಜೀವನ ಶೈಲಿ ಯಾವ ರೀತಿ ನಾವು ಹೋಗ್ತಾ ಇದ್ದೀವಿ, ನಮ್ಮ ಮನಸ್ಸು ಯಾವ ಥರ ಇರುತ್ತೆ, ಇದು ನಾವು ಆತ್ಮಕಾರಕದಿಂದ ನಾವು ನೋಡ್ತೇವೆ. ಇಲ್ಲಿ ಆತ್ಮಕಾರಕ ತೊಂದರೆಯಲ್ಲಿದ್ದಾಗ ನಾವು ಯಾವಾಗಲೂ ಕೂಡ ಯಾವುದಾದ್ರೂ ಒಂದು ಕಷ್ಟಕ್ಕೆ ಸಿಕ್ಕಿ ಹಾಕ್ಕೊಳ್ತಾ ಇರ್ತೀವಿ, ನಾವು ತುಂಬ ತೊಂದರೆಯಿಂದ ಬಳಲ್ತಾ ಇರ್ತೀವಿ. ಆ ಆತ್ಮಕಾರಕ ಏನಾದರೂ ದಶಮ ಸ್ಥಾನದಲ್ಲಿದ್ದಾಗ ಉದ್ಯೋಗದಲ್ಲಿ ಆ ಒಂದು ತುಂಬ ನೋವು ಪಡ್ತಾ ಇರ್ತೀವಿ. ಈ ಥರ ನಾವು ಅರ್ಥ ಮಾಡಿಕೊಂಡು ಆ ಗ್ರಹಗಳಿಗೆ ತಕ್ಕಂತೆ ಕೆಲವೊಂದು ಸಣ್ಣ ಪುಟ್ಟ ಪರಿಹಾರಗಳು ನಾವೇ ಕಷ್ಟಪಟ್ಟು ಮಾಡ್ಕೊತಾ ಹೋದರೆ ಸಾಕು. ಸ್ನೇಹಿತರೆ, ಮತ್ತೊಂದು ಕಿವಿ ಮಾತನ್ನು ಹೇಳ್ತೀನಿ. ಸಾಡೆ ಸಾತಿ ಈ ಥರ ಶನಿ, ನಮಗೇನು ಸಾಡೆ ಸಾತಿ, ಅಷ್ಟಮ ಶನಿ, ಪಂಚಮ ಶನಿ ಇದ್ದಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ನಮಗೆ ಸರಿಯಾದ ಪೂಜೆ ಮಾಡ್ಕೊಳ್ಳೋದಕ್ಕೂ ಅವಕಾಶ ಕೊಡಲ್ಲ ಅಲ್ಲಿ, ಕರ್ಮ ಅನ್ನೋದು ಆ ಥರ ಇದ್ದಾಗ. ಯಾಕೆಂದರೆ ಸಾಡೆ ಸಾತಿ ಶನಿ ಅಂದರೆ ನಮಗೆ ಕರ್ಮಾನುಸಾರವಾಗಿ ನಾವು ಮಾಡಿರ್ತಕ್ಕಂತಹ ತಪ್ಪುಗಳಿಗೆ ನಮಗೆ ಅಲ್ಲಿ ತೊಂದರೆ ಮಾಡೋದಕ್ಕೆ ಬರ್ತಾರೆ ಅವರು. ಶನಿದೇವರು ಪರೀಕ್ಷೆ ಮಾಡೋದಕ್ಕೆ ಬರ್ತಾರೆ. ತೊಂದರೆ ಅನ್ನೋದಕ್ಕಿಂತ ಪರೀಕ್ಷೆ, ನಮ್ಮಲ್ಲಿರ್ತಕ್ಕಂತಹ ಅಹಂಕಾರವನ್ನು ಕಡಿಮೆ ಮಾಡೋದಕ್ಕೆ ಬರ್ತಾರೆ. ಸೊ ಇದನ್ನು ನಾವು ತಪ್ಪಾಗಿ ತಿಳ್ಕೊಂಡು ನಾವು ಕೆಲವೊಂದು ಶನಿದೇವರ ಬಗ್ಗೆ ನಾವು ಒಂದು ಇದು ಮಾಡ್ಕೊತಾ ಹೋಗ್ತೀವಿ, ಭಯ ಪಟ್ಕೊತಾ, ಯಾವುದೇ ಕಷ್ಟ ಬಂದರೂ ಶನಿದೇವರೇ ಅಂತಂದು ಹೇಳಿಬಿಟ್ಟು. ಬಟ್ ಅಲ್ಲಿ ಆ ಕರ್ಮ ಅನ್ನೋದಿದ್ದಾಗ ಆ ಥರ ಹಾಗೇ ಆಗುತ್ತೆ. ಆ ಕರ್ಮ ಇದರಿಂದ ಹೊರಗಡೆ ಬರೋದಕ್ಕೆ ಶನಿಯಿಂದ ಏನು ಸಾಡೆ ಸಾತಿ ಶನಿ, ಅಷ್ಟಮ ಶನಿ, ಪಂಚಮ ಶನಿ, ಇದೆಲ್ಲ ಅರ್ಧಾಷ್ಟಮ ಶನಿ ಇರುತ್ತೆ ಅಲ್ವಾ. ಸೊ ಈ ಥರ ಶನಿ ಇದ್ದಾಗ, ಈ ಥರ ಶನಿ ಪೀಡಿತನಾಗಿ ಬಂದಾಗ ನಾವು ಕಾಲಭೈರವೇಶ್ವರನ ಕೃಪೆಗೆ ಪಾತ್ರರಾಗಬೇಕು. ಈಶ್ವರನ ಪೂಜೆ, ತ್ರಯೋದಶಿ ತಿಥಿ ದಿನ ಶನಿದೇವರಿಗೆ ಅಲ್ಲ, ಪರಮೇಶ್ವರನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು. ಶನಿದೇವರಿಗೆ ಕಬ್ಬಿಣ ಅಂದರೆ ಇಷ್ಟ. ಆ ಕಬ್ಬಿಣದ ವಸ್ತುಗಳು, ಫಾರ್ ಎಕ್ಸಾಂಪಲ್ ಗಾಡ್ರೇಜ್, ಬೀರ್ವಾ, ಆ ಥರ ಯಾರಿಗಾದ್ರೂ ಕಷ್ಟದಲ್ಲಿರೋರಿಗೆ ಡೊನೇಷನ್ ಮಾಡೋದು, ಈ ಥರ ಮಾಡಿದರೆ ಶನಿದೇವರ ಕೃಪೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಈ ಸಮಯದಲ್ಲಿ ಶನಿದೇವರ ಒಂದು ನೀಲಮಣಿ ರತ್ನ ಹಾಕ್ಕೊಳೋದು, ನೀಲಿ ಬಟ್ಟೆ ಹಾಕ್ಕೊಳ್ಳಿ ಅಂತ ಹೇಳ್ತಿರ್ತಾರೆ ಕೆಲವರು. ಇದೆಲ್ಲ ಮಾಡೋದಕ್ಕೆ ಹೋಗಬಾರ್ದು, ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಶನಿಯನ್ನು ತೃಪ್ತಿಪಡಿಸೋ ಒಂದು ಪ್ರಯತ್ನ ಮಾಡಬೇಕು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು, ನಮ್ಮ ಕೈಗಡೆ ಕೆಲಸ ಮಾಡ್ತಕ್ಕಂತಹ ಕಾರ್ಮಿಕರಿಗೆ ಗೌರವ ಕೊಡಬೇಕು. ಇದೆಲ್ಲ ನಾವು ಮಾಡ್ತಾ ಹೋದರೆ ಶನಿಯ ಕೃಪೆಗೆ ಪಾತ್ರರಾಗ್ತೀವಿ. ಇದನ್ನು ಅರ್ಥ ಮಾಡ್ಕೊಂಡಿದ್ದ ದಿನ ಜ್ಯೋತಿಷ್ಯ ಅಂದರೆ ಏನಂತ ಗೊತ್ತಾಗ್ತಾ ಹೋಗುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, 2025 ಏಪ್ರಿಲ್ ತಿಂಗಳಿನ ಈ ಒಂದು ಧನಸ್ಸು ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಧನಸ್ಸು ರಾಶಿಯವರಿಗೆ ಈ ಏಪ್ರಿಲ್ ಸಾಮಾನ್ಯವಾಗಿ ಅಷ್ಟೊಂದು ಸ್ವಲ್ಪ ಮಿಶ್ರ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ಈಗಾಗಲೇ ಮಾನಸಿಕವಾಗಿ ತೊಂದರೆಗೆ ಒಳಗಾಗ್ತಾ ಇರ್ತೀರ. ಉದ್ಯೋಗ ಕಳ್ಕೊತೀನೇನೋ ಅಂತಕ್ಕಂತಹ ಭಯ ಕೂಡ ಉತ್ಪತ್ತಿ ಆಗ್ತಾ ಇರುತ್ತೆ. ಈ ಏಪ್ರಿಲ್ ತಿಂಗಳೊಂದು ಸ್ವಲ್ಪ ತುಂಬ ಪ್ರಾಬ್ಲಮೆಟಿಕ್ ಆಗಿರುತ್ತೆ. ನೆಕ್ಸ್ಟು ನಿಮಗೆ ಈ ಮೇ ತಿಂಗಳಿಂದ ಗುರುಬಲ ಬರ್ತಾ ಇದೆ, ಸ್ವಲ್ಪ ಅಲ್ಲಿಂದ ನಿಮಗೆ ಸ್ವಲ್ಪ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಬಟ್ ಏಪ್ರಿಲ್ ತಿಂಗಳಿನಲ್ಲಿ ಮನೆಯಲ್ಲಿ ಕಿರುಕುಳ, ತಾಯಿ ಆರೋಗ್ಯದಲ್ಲಿ, ತಂದೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರದಲ್ಲಿ ಏನಾದರೂ ತೊಂದರೆಗೆ ಒಳಗಾಗ್ತಕ್ಕಂಥದ್ದು, ಆಸ್ತಿಯ ಒಂದು ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು, ಈ ಥರ ಒಂದು ಸ್ಥಿತಿಗತಿಗಳು, ಮನೆಯಲ್ಲಿ ಕಿರುಕುಳಗಳು, ಒಂದೇ ಸಲ ಮನೆಯಲ್ಲಿ ಎಲ್ಲರಿಗೂ ಕೂಡ ಏನಾದರೂ ಒಂದು ಹುಷಾರು ತಪ್ಪತಕ್ಕಂಥದ್ದು, ಈ ಥರ ಸಿಂಪ್ಟಮ್ಸ್ಗಳು ನಿಮಗೆ ಹೆಚ್ಚಾಗಿ ಕಾಣ್ತಾ ಇರುತ್ತೆ ಈ ಒಂದು ತಿಂಗಳಿನಲ್ಲಿ. ಧನುಸ್ಸು ರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಸ್ಟ್ರೆಸ್ಸು ಜಾಸ್ತಿ ಆಗ್ತಕ್ಕಂಥದ್ದು, ಮಾನಸಿಕ ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದು, ವಾಹನದ ಒಂದು ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು, ಈ ತರಹದ ಒಂದು ಸ್ಥಿತಿಗತಿಗಳು ಧನುಸ್ಸು ರಾಶಿಯವರಿಗೆ ಈ ತಿಂಗಳು ಪೂರ್ತಿ ಕೂಡ ಕಾಣ್ತಾ ಇರುತ್ತೆ. ಸ್ವಲ್ಪ ಮನಃಶಾಂತಿ ಆಗಿರೋದಕ್ಕೆ ಪ್ರಯತ್ನ ಮಾಡಿ. ಈ ಧನುಸ್ಸು ರಾಶಿಯವರಿಗೆ ಈ ತಿಂಗಳು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟೇ ತೋರಿಸ್ತಾ ಇದೆ, ಸ್ವಲ್ಪ ತೊಂದರೆನೇ ತೋರಿಸ್ತಾ ಇರೋದ್ರಿಂದ ಈ ಧನುಸ್ಸು ರಾಶಿಯವರು ತಪ್ಪದೆ ನೋಡಿ, ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಹೇಳ್ಕೊಳ್ಳೋದು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ದತ್ತಾತ್ರೇಯ ಅಥವಾ ರಾಯರನ್ನು ನೀವು ನಂಬಿ ಒಂದು ಪೂಜೆ ಪುನಸ್ಕಾರಗಳಲ್ಲಿ ತೊಡಗೋದಕ್ಕೆ ಪ್ರಯತ್ನ ಮಾಡಿ. ಮತ್ತು ನವಧಾನ್ಯಗಳನ್ನು ನೆನೆಸ್ಬಿಟ್ಟು ಒಂದೊಂದು ಹಿಡಿ ತೊಗೊಂಡ್ಬಿಟ್ಟು ಒಂದೇ ಪಾತ್ರೆಯಲ್ಲಿ ನೆನೆಸ್ಬಿಟ್ಟು ಮರುದಿನ ಬೆಳಗ್ಗೆ ಬೆಲ್ಲ ಮಿಶ್ರಣ ಮಾಡಿ ಹಸುಗಳಿಗೆ, ರೋಡ್ ಸೈಡಲ್ಲಿ ಇರ್ತಕ್ಕಂಥ ಹಸುಗಳು, ಎತ್ತುಗಳಿಗೆ ತಿನ್ನಿಸ್ತಾ ಬನ್ನಿ. ಒಂದು ವಾರ ಈ ಥರ ಮಾಡಿ, ಖಂಡಿತ ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.